ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಇವತ್ತು ನಾನು ಬೇಸನ್ ಲಡ್ಡು ಅಥವಾ ಬೇಸನ್ ಉಂಡಿ ಅಂತ ಹೇಳ್ತೀವಲ್ವ, ಅದನ್ನು ಮಾಡ್ತಾಯಿದ್ದೀನಿ. ಈಗ ನೋಡಿ, 1 ಗ್ಲಾಸು ಕಡಲೆಬೇಳೆಯನ್ನು ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಚೆಂದ ಮಾಡಿ. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ಲೋ ಫ್ಲೇಮಲ್ಲೇ ಹುರಿಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಜಾಸ್ತಿ ಮಾಡಲಿಕ್ಕಿಲ್ಲ. ಈಗ ಹುರ್ಕೊಂಡು ಬಂದಮೇಲೆ ಹುರಿದ್ಮೇಲೆ ಅದನ್ನು ಬೀಸ್ಕೊಂಡು ಬರಬೇಕು. ಸಣ್ಣಗೆ ಗಿರಣಿಯಲ್ಲಿ ಬೀಸ್ಕೊಂಡು ಬಂದಾದಮೇಲೆ ಒಂದು ಸತಿ ಈ ಥರ ಜರಡಿ ಹಿಡಿಬೇಕು, ಚಾನಿಸ್ಕೊಳ್ಬೇಕು. ಚಾನಿಸಿ ಆದಮೇಲೆ ಈಗ ನೋಡಿ, ಒಂದು ಪಾತ್ರೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು 1 ಚಮಚೆ ತುಪ್ಪ ಹಾಕಿ ಅದಕ್ಕೆ ನಾವು ಚಾನಿಸಿ ಇಟ್ಟಂತಹ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೂ ಕೂಡ ಫ್ಲೇಮನ್ನು ಸ್ಲೋವಲ್ಲೇ ಇಡಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಇಡಲಿಕ್ಕಿಲ್ಲ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಚೆಂದ ಮಾಡಿ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಇದು ಮನೆಯಲ್ಲೇ ಮಾಡಿರುವ ತುಪ್ಪ ಆಗಿದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೀವು ಸ್ವಲ್ಪ ಕಮ್ಮಿ ಹಾಕ್ಬೋದಂತ ಅನಿಸಿದ್ರು ಕೂಡ ಹಾಕ್ಬೋದು. ಈಗ ನೋಡಿ, ಈ ಥರ ಕುದೀತಾ ಇದೆ ನೋಡಿ. ಈ ಥರ ಗುಳ್ಳೆ ಬರ್ತಾ ಇದೆಯಲ್ವ, ಈ ಥರ ಕುದಿಸ್ಕೊಳ್ಬೇಕು 1 ನಿಮಿಷ. ನೋಡಿ, ಫುಲ್ ಈ ಥರ ಮುಚ್ಚಿ ಇಟ್ಬಿಟ್ಟಿದ್ದೀನಿ 1 5 ನಿಮಿಷ ಅಷ್ಟೇ. ಅಷ್ಟರೊಳಗೆ ನಾವು ಸಕ್ಕರೆಯನ್ನು ಸಣ್ಣ ಮಾಡ್ಕೊಳ್ಳೋಣ. 1 ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೆ, ಹಾಗಾಗಿ ಅದರಷ್ಟೇ 1 ಗ್ಲಾಸು ಸಕ್ಕರೆ, ಹಾಗೆ 1 3-4 ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಸಕ್ಕರೆ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಅದು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ ತೊಗೊಂಡ್ರೆ. ಈಗ ನೋಡಿ, ಇದು ಈ ಥರ ಇದೆ. ಇದಕ್ಕೆ ನಾವು ರುಬ್ಬಿದಂತಹ ಸಕ್ಕರೆ ಪೌಡ್ರನ್ನು ಅದಕ್ಕೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕೀಗ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಈ ಥರ ಸಕ್ಕರೆ ಹಾಕಿ ಆದಮೇಲೆ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ಮಾಡಿ. ಆಮೇಲೆ ಚಮಚೆಯನ್ನು ತೆಗೆದು ಕೈಯಿಂದ ಕೂಡ ನಾವು ಈ ಥರ ತಿಕ್ಕಿ ಎಲ್ಲ ಒಂದೇ ಲೆವೆಲ್ ಆಗುವ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕೈಯಲ್ಲಿ ಈ ಥರ ತಿಕ್ಕೊಳ್ಬೇಕು. 2 ಕೈಯಲ್ಲಿ ಈ ಥರ ಹಿಡ್ಕೊಂಡು, ಅಂದರೆ ಎಲ್ಲ ಚೆಂದ ಮಾಡಿ ಮಿಕ್ಸ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂಥರ ಹಿಟ್ಟು ಥರ ಆಗಿದೆ ಅದು. ಈ ಥರ ನೋಡಿ, ಈಗ ನಾವು ಯಾವ ಶೇಪಲ್ಲಿ ಬೇಕಿದ್ರೆ ಹೇಗೆ ಬೇಕಿದ್ರೆ ತುಂಬ ಈಸಿಯಾಗಿ ಉಂಡೆ ರೆಡಿ ಆಗುತ್ತೆ. ಇದು ಕೈಯಲ್ಲಿ ಈ ಥರ ಹಾಕಿ ಈ ಥರ ಗೋಲ್ ಥರ ಮಾಡಿದರೆ ಆಯಿತು, ಉಂಡೆ ರೆಡಿ ಆಗುತ್ತೆ. ನೋಡಿ, ಈ ಥರ ಪ್ರತಿಯೊಂದು ಉಂಡೆಯನ್ನು ಈ ಥರ ಮಾಡಿ ಇಟ್ಕೊಳ್ಳೋಣ. ನೋಡಿ, ಲಾಸ್ಟ್ವರೆಗೂ ಉಂಡೆ ಮಾಡಿದ್ದೀನಿ. ಇದು ಒಂದು ಸ್ವಲ್ಪ ಒಣಗಿದ ಮೇಲೆ ಈ ಥರ ಉಂಡೆ ಮಾಡಿಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟ ಮೇಲೆ ಅದು ಫುಲ್ ಒಣಗಿದಾಗೆ ಆಗುತ್ತಲ್ವ, ಆವಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮಾಡಿದ ತಕ್ಷಣ ಅನ್ಕೊಳ್ಳಿ ಜಾಸ್ತಿ ತುಪ್ಪ ಸ್ವಲ್ಪ ಆರಿದ ಮೇಲೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಸಲ ಮೆತ್ತಗೆ ಆಗಿರೋದಿಲ್ಲ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.